ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಹೀರ್ಕೊಳ್ತಕ್ಕಂಥ ಒಂದು ಆಲೂ ಪೂರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಹಲವಾರು ರೀತಿಯ ಪೂರಿಗಳನ್ನು ಮಾಡಿರ್ತೀವಿ, ಆದರೆ ಇದು ಒಂದ್ಸರಿ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ರುಚಿ ಕೂಡ ತೀರಾ ನಾವು ನಾರ್ಮಲ್ ಪೂರಿಗಿಂತ ಸೂಪರ್ ಆಗಿರ್ತಕ್ಕಂಥ ರುಚಿ ಇರುತ್ತೆ. ಹಾಗೆ ಚಟ್ನಿ ಇರಲಿ ಅಥವಾ ಆಲೂ ಪಲ್ಯ ಆಗಲಿ ಕುರ್ಮ ಆಗಲಿ ಅವಶ್ಯಕತೆ ಇರೋದಿಲ್ಲ. ಎಣ್ಣೆ ಕೂಡ ತೀರಾ ಕಡಿಮೆ ಪ್ರಮಾಣದಲ್ಲಿ ಈ ಪೂರಿ ಹೀರ್ಕೊಳ್ಳುತ್ತೆ. ಹಾಗಾದರೆ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಮಿಕ್ಸರ್ ಜಾರಿಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಸೇರೋದಾಯಿತು ಅಂತಂದರೆ ಹೆಚ್ಚಿಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಹಾಗೆ ಒಂದು 3-4 ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನಾವಿಲ್ಲಿ ಜೀರಿಗೆ ಕೂಡ ಸೇರಿಸ್ಕೊಳ್ಬೇಕು. 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ. ನೋಡಿ ಇಷ್ಟು. ಇವಾಗ ಇದನ್ನು ನಾವು ತರಿಯಾಗಿ ರುಬ್ಕೊಳ್ಬೇಕು, ತೀರಾ ನುಣ್ಣಗೆ ರುಬ್ಕೊಳ್ಬಾರ್ದು. ಹಾಗೆ ನೀರು ಕೂಡ ಹಾಕದೆ ರುಬ್ಕೊಳ್ಬೇಕು. ತರಿ ಆದರೆ ಸಾಕು. ಈ ಒಂದು ಪ್ರಮಾಣದಲ್ಲಿ ನಾವು ರುಬ್ಕೊಂಡಿಟ್ಕೊಂಡಿರಬೇಕು. ತೀರಾ ನುಣ್ಣಗಾಗಬಾರ್ದು. ಹಾಗಾಗಿ ಇಷ್ಟಾದರೆ ತರಿಯಾಗಿದ್ದರೆ ಸಾಕಾಗಿರುತ್ತೆ. ಇವಾಗ ಈ ಮಸಾಲೆನ ನಾವು ಸೈಡಲ್ಲಿ ಇಟ್ಬಿಡೋಣ. ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ನೋಡಿ ಇಂತಿಷ್ಟೇ ಅಂತೇನಿಲ್ಲ, ನಿಮಗೆ ಎಷ್ಟು ಪೂರಿ ಬೇಕೋ ಅಷ್ಟು ಪೂರಿನ ಹಿಟ್ಟನ್ನು ನೀವು ಕಲಿಸ್ಕೊಳ್ಬೋದು. ನಾನಿಲ್ಲಿ 1.5 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಬಟ್ಲಾಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಏನು ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ, ಆ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇರಿಸ್ಕೊಳ್ಬೇಕು. ಎಷ್ಟು ರುಬ್ಬಿರ್ತೀವಿ ಅಷ್ಟು ಮಸಾಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ 2 ಪೊಟ್ಯಾಟೊನೋ ಅಥವಾ ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ತುರಿಯೋದ್ರಿಂದ ಗಂಟುಗಳಂತ ಒಂದು ಸ್ವಲ್ಪನೂ ಅನಿಸೋದಿಲ್ಲ. ಹಾಗಾಗಿ ಈ ಹೆರ್ಜು ಮಣೆ ಅಥವಾ ಕೊಬ್ಬರಿ ತುರಿತಕ್ಕಂಥ ಒಂದು ಮಣೆಯಿಂದ ಈ ರೀತಿ ತುರಿದಿಟ್ಕೊಳ್ಬೇಕು. ಇಲ್ಲ ಮ್ಯಾಶ್ ಮಾಡಾದರೂ ಹಾಕ್ಕೊಳ್ಬೋದು. ಇವಾಗ ಮೊದಲಿಗೆ ನೀರು ಹಾಕದೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೋದು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟಾದರೂ ಹಾಕ್ಕೊಳ್ಬೋದು. ಆದರೆ ಕ್ವಾಂಟಿಟಿ ಇಂತಿಷ್ಟೇ ಅಂತಲ್ಲ, ನಿಮಗೆ ಎಷ್ಟು ಪೂರಿ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮ್ಯಾಶ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಹಾಗೆ ಮಸಾಲನ ಹಾಕಿ ನೀರು ಹಾಕದೆ ಮೊದಲಿಗೆ ಈ ರೀತಿ ಕಲಿಸ್ಕೊಳ್ಳಿ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾವು ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಹಾಕಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಹಾಗಾಗಿ ಹಿಟ್ಟು ಬೇಗ ಮಿದುವಾಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿ ಹಿಟ್ಟನ್ನು ನಾವು ಈ ಪೂರಿ ಹಿಟ್ಟಿನ ಹದದಲ್ಲಿ ಅಥವಾ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು. ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ ಹಿಟ್ಟು. ನೆನ್ಕೊಂಡಾಗ ಇನ್ನೂ ಸ್ಮೂತ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಹಿಟ್ಟನ್ನು ಕಲಿಸಿದ್ದಾಗಿದೆ. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇಡೋಣ. ಇವಾಗ 10 ನಿಮಿಷ ಆಗಿತ್ತು. ಹಿಟ್ಟು ನೆನ್ಕೊಂಡಿದೆ. ಹಿಟ್ಟೇನಾದರೂ ನೀವು ನೆನೆಯೋಕ್ಕಿಟ್ಟಾಗ ಸ್ಮೂತ್ ಆಯಿತು ಅಂದರೆ, ಯಾಕಂದರೆ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಹಾಕಿರೋದ್ರಿಂದ ಕೆಲವು ಸಮಯ ಸ್ಮೂತ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೇನಾದರೂ ಆಗಿತ್ತು ಅಂದರೆ ಮತ್ತೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ಹಿಟ್ಟನ್ನು ಮತ್ತೊಂದು ಸರಿ ಕಲಿಸ್ಕೊಳ್ಬೇಕು. ನಾವು ಹಿಟ್ಟನ್ನು ಯಾವ ರೀತಿ ನಾದ್ತೀವೋ ಅದೇ ರೀತಿ ಪರ್ಫೆಕ್ಟಾಗಿ ನಾವು ಮಾಡ್ತಕ್ಕಂಥ ಪೂರಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ಹಿಟ್ಟನ್ನು ಒಂದು ಸರಿ ನಾದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಯಾವ ಸೈಜಲ್ಲಿ ಪೂರಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿ ಉಳ್ಳೆಗಳನ್ನಾಗಿ ಮಾಡಿಟ್ಕೊಳ್ತಿದ್ದೀನಿ. ನಾನು ಮೊದಲೇ ಒಂದು 8-10 ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ತೀನಿ. ಮತ್ತೆ ಬೇಕು ಅಂದಾಗ ಮತ್ತೆ ನಾನು ಹಿಟ್ಟನ್ನು ಲಟ್ಟಿಸ್ಕೊಳ್ತೀನಿ. ಯಾಕಂದರೆ ಎಲ್ಲನೂ ಮಾಡಿಟ್ಟರೆ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಉಳ್ಳೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಹಿಟ್ಟನ್ನ ಹಚ್ಚೋಕ್ಕೆ ಹೋಗಬಾರ್ದು. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಾವು ಕರಿತಕ್ಕಂಥ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ಹಿಟ್ಟನ್ನ ಹಚ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಎಣ್ಣೆನಲ್ಲೇ ಒಂದು ಸ್ವಲ್ಪ ಡಿಪ್ ಮಾಡಿ ಉಳ್ಳೆನ ಈ ರೀತಿ ಲಟ್ಟಿಸ್ತಾ ಹೋಗಿ. ನಾರ್ಮಲಾಗಿ ಪೂರಿನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ, ಆದರೆ ಅಂಚನ್ನು ನಾವು ತಿಳುವಾಗಿ ತಿದ್ದುಕೊಳ್ಬೇಕು. ಮಧ್ಯದಲ್ಲಿ ದಪ್ಪವಾಗಿರ್ಬೇಕು. ಅಂದಾಗ ಮಾತ್ರ ಕರೆಕ್ಟಾಗಿ ಪೂರಿ ಬಾಲ್ ರೀತಿಯಲ್ಲಿ ಉಬ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಉಬ್ಕೊಳ್ಳೋದಿಲ್ಲ. ಹಾಗಾಗಿ ಇವಾಗ ನೋಡಿ ಇನ್ನೊಂದು ಕೂಡ ನಾನು ತೋರಿಸ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ. ಜಾಸ್ತಿನೂ ಅಲ್ಲ, ಒಂದು ಸ್ವಲ್ಪ ಡಿಪ್ ಮಾಡಿಕೊಂಡು ಈ ರೀತಿ ಅಂಚನ್ನು ನೀಟಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಪೂರಿ ತಾನೇ ಉಬ್ಕೊಂಡು ಬರುತ್ತೆ. ಹಾಗೆ ಲಟ್ಟಿಸುವಾಗ ಭಾರ ಹಾಕಬಾರ್ದು, ಸ್ಮೂತಾಗಿ ಲಟ್ಟಿಸ್ಕೊಳ್ಬೇಕು ಈ ರೀತಿ. ಇವಾಗ ನೋಡಿ ಒಂದು 4 ಲಟ್ಟಿಸಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ನೀಟಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪೂರಿ ಹಾಕ್ಕೊಳ್ತಿದ್ದೀನಿ. ಮೊದಲೇ ಒಂದು ಹಾಕಿ ಚೆಕ್ ಮಾಡಿ ಇಟ್ಕೊಂಡಿದ್ದೆ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸರಿ ಎಣ್ಣೆ ಹೆಚ್ಚಿಗೆ ಕಾದಿರುತ್ತೆ, ಕೆಲವೊಂದು ಸರಿ ಕಾದಿರೋದಿಲ್ಲ. ಈ ರೀತಿ ಹಾಕಾದ್ಮೇಲೆ ಪೂರಿ ಉಬ್ಬೋವರೆಗೂ ವೆಯ್ಟ್ ಮಾಡಿಕೊಂಡು ಆಮೇಲೆ 2 ಬದಿಯಲ್ಲಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ.
ಆಲೂಗಡ್ಡೆ ಹಾಕಿರೋದ್ರಿಂದ ಮತ್ತೇನು ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ ಇಲ್ಲಿ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ ಎರಡನ್ನೂ ಹಾಕಿಲ್ಲ, ಜಸ್ಟ್ ನಾರ್ಮಲಾಗೆ ಮಾಡಿರ್ತಕ್ಕಂಥ ಒಂದು ಮಸಾಲ ಅಷ್ಟೇ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಅರಿಶಿನ ಅಥವಾ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಾಗ ನಮಗೆ ಬೇಕಾಗಿರ್ತಕ್ಕಂಥ ಆಲೂ ಪೂರಿ ರೆಡಿಯಾಗಿರುತ್ತೆ ನೋಡಿ. ಎಣ್ಣೆನ ತೀರಾ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಂಡಿರುತ್ತೆ. ನಾವಿಲ್ಲಿ ಬೇಯಿಸಿ ಆಲೂಗಡ್ಡೆ ಹಾಕಿರೋದ್ರಿಂದ ಎಣ್ಣೆ ಕಡಿಮೆ ಹೀರ್ಕೊಂಡಿರುತ್ತೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ಆಲೂ ಪೂರಿ ಅಂತೂ ನಾನು ಒಂದು 2-3 ಸರಿ ಮಾಡಿದಾಗೂ ಕೂಡ ನಾರ್ಮಲ್ ಪೂರಿಗಿಂತ ಎಣ್ಣೆನ ತೀರಾ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಂಡಿರುತ್ತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬಾರ್ದು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಕಾದಿತ್ತು ಅಂದರೆ ಕೆಂಪಾಗಿ ಬರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಎಲ್ಲ ಪೂರಿಗಳನ್ನು ನಾರ್ಮಲಾಗಿ ನಾವು ಪೂರಿನ ಯಾವ ರೀತಿ ಕರಿತೀವಿ ಆ ರೀತಿ ಕರ್ಕೊಂಡ್ರೆ ಮುಗೀತು. ಒಂದ್ಸರಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಎಣ್ಣೆ ಕೂಡ ತೀರಾ ಲೆಸ್ಸಾಗಿ ಹೀರ್ಕೊಂಡಿರುತ್ತೆ. ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಆಲೂಗಡ್ಡೆ ಪಲ್ಯ ಹಾಗೆ ಒಂದು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನಿಮಗೆ ಇದು ಇಲ್ಲದೆ ಕೂಡ ಹಾಗೆ ತಿನ್ಬೋದು, ಅಥವಾ ಜಸ್ಟ್ ಕಾಯಿ ಚಟ್ನಿ ಇದ್ದರೆ ಸಾಕು ಆ ಪೂರಿಗೆ, ಅಂದರೆ ಮಾಡಿರ್ತಕ್ಕಂಥ ಆಲೂ ಪೂರಿಗೆ ಪರ್ಫೆಕ್ಟಾಗಿರುತ್ತೆ. ನೋಡಿ, ಎಣ್ಣೆ ನೀವು ನೋಡ್ತಿರ್ಬೋದು ತೀರಾ ಲೆಸ್ಸಾಗಿ ಅಷ್ಟೇ ಸ್ಮೂತಾಗಿರುತ್ತೆ. ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಹಾಕಿರೋದ್ರಿಂದ ಪೂರಿ ನಾರ್ಮಲ್ ಪೂರಿಗಿಂತ ಸ್ಮೂತಾಗಿರುತ್ತೆ. ಹಾಗೆ ಉಬ್ಬಿರ್ತಕ್ಕಂಥ ಪೂರಿ ಬೇಗ ಮೆತ್ತಗಾಗೋದಿಲ್ಲ. ಅಂದರೆ ಕೆಲವೊಂದು ಸರಿ ನಾವು ನಾರ್ಮಲಾಗಿ ಪೂರಿ ಮಾಡಿದಾಗ ಬೇಗ ಮೆತ್ತಗಾಗಿರುತ್ತೆ, ಬಟ್ ಇಲ್ಲಿ ಬೇಗ ಮೆತ್ತಗಾಗಿರೋದಿಲ್ಲ. ಅಂದರೆ ಯಾವ ರೀತಿ ಉಬ್ಕೊಂಡಿರುತ್ತೆ ಅದೇ ರೀತಿಯಲ್ಲಿರುತ್ತೆ, ಆದರೆ ಸ್ಮೂತಾಗಿ ಒಂಥರ ಟೇಸ್ಟ್ ಬೇರೆ ರೀತಿಯಲ್ಲಿರುತ್ತೆ. ಎಲ್ಲ ಮಸಾಲ ಹಾಕಿರೋದ್ರಿಂದ ನೋಡಿ, ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಹೀರ್ಕೊಂಡಿರ್ತಕ್ಕಂಥ ಆಲೂ ಪೂರಿ ರೆಡಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಆಲೂ ಪೂರಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.